ಸ್ನೇಹಿತರೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಡೈರೆಕ್ಟ್ ಮ್ಯಾನ್ ಪವರ್ ಅಂದ್ರೇನು, ಇಂಡೈರೆಕ್ಟ್ ಮ್ಯಾನ್ ಪವರ್ ಅಂದ್ರೇನು? ನೀವೆಲ್ಲ ಕೇಳಿರ್ತೀರ, ಡೈರೆಕ್ಟ್ ಮ್ಯಾನ್ ಪವರನ್ನು ಇಂಡೈರೆಕ್ಟ್ ಮ್ಯಾನ್ ಪವರ್ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಡೈರೆಕ್ಟ್ ಮ್ಯಾನ್ ಪವರ್ ಅಂದರೆ ಯಾವ ಒಬ್ಬ ವ್ಯಕ್ತಿ ನೇರವಾಗಿ ಉತ್ಪಾದನೆಯಲ್ಲಿ ತೊಡ್ಕೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್, ಆಪರೇಟರ್ ಆಗಿರ್ಬೋದು, ಕಾಂಪೋನೆಂಟ್ನ ಚೆಕ್ ಮಾಡ್ತಕ್ಕಂಥ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಸೆಂಬ್ಲಿ ವರ್ಕರ್ ಆಗಿರ್ಬೋದು, ಸರ್ವಿಸ್ ಮಾಡ್ತಕ್ಕಂಥ ಟೆಕ್ನಿಷಿಯನ್ ಆಗಿರ್ಬೋದು. ಸೊ ಯಾರು ಡೈರೆಕ್ಟಾಗಿ ಫಿಸಿಕಲಾಗಿ ಒಂದು ಪರ್ಟಿಕ್ಯುಲರ್ ಕಾಂಪೊನೆಂಟ್ನ ಟಚ್ ಮಾಡಿ ಕೆಲಸ ಮಾಡ್ತಾನೆ, ಅವನ್ನ ಡೈರೆಕ್ಟ್ ಮ್ಯಾನ್ ಪವರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಪ್ರೊಡಕ್ಷನ್ನು, ಕ್ವಾಲಿಟಿ, ಮೇಂಟೆನೆನ್ಸು, ಇವರೆಲ್ಲ ಬಂದು ಕಂಪ್ಲೀಟಾಗಿ ವರ್ಕ್ಮೆನ್ಸು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರ್ತಾರೆ ಪ್ರೊಡಕ್ಷನ್ ಉತ್ಪಾದನೆಯಲ್ಲಿ. ಹಾಗಾಗಿ ಅವ್ರನ್ನ ಡೈರೆಕ್ಟ್ ಮ್ಯಾನ್ ಪವರ್ ಅಂತ ಕರೀತಾರೆ. ಅದು ಕಂಪ್ನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿಯಲ್ಲಿ ಕೆಲವರು ಏನು ಮಾಡ್ತಾರೆ, ಕ್ವಾಲಿಟಿನೂ ತೊಗೊಳ್ತಾರೆ ಡೈರೆಕ್ಟ್ ಮ್ಯಾನ್ ಪವರ್, ಕೆಲವು ಕಂಪ್ನಿಲಿ ತೊಗೊಳ್ಳೋದಿಲ್ಲ. ಯಾಕೆಂದರೆ ಕ್ವಾಲಿಟಿ ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ, ಅವರು ಡೈರೆಕ್ಟಾಗಿ ಕಾಂಪೊನೆಂಟ್ನ ಉತ್ಪಾದನೆ ಮಾಡೋದಿಲ್ಲ ಅಂತ ಹೇಳಿ ಕೆಲವರು ಕಂಪ್ನಿ ಕನ್ಸಿಡರ್ ಮಾಡ್ತಾರೆ. ಬಟ್ ಕೆಲವರು ಕಂಪ್ನಿಯಲ್ಲಿ ಆಲ್ಮೋಸ್ಟ್ 90% ಕಂಪ್ನಿನಲ್ಲಿ ಪ್ರೊಡಕ್ಷನ್ನು, ಕ್ವಾಲಿಟಿ, ಮೇಂಟೆನೆನ್ಸನ್ನು ಡೈರೆಕ್ಟ್ ಮ್ಯಾನ್ ಪವರ್ ಅಂತ ಕನ್ಸಿಡರ್ ಮಾಡ್ತಾರೆ. ಏಕೆ ಅಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಉತ್ಪಾದನೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಸೊ ಇಂಡೈರೆಕ್ಟ್ ಮ್ಯಾನ್ ಪವರ್ ಅಂದ್ರೇನು? ಇಲ್ಲಿ ವೈಟ್ ಕಲರ್, ಬ್ಲೂ ಕಲರ್ ಅಂತ ಏನು ಡಿಫ್ರೆನ್ಷಿಯೇಟ್ ಇರಲ್ಲ. ವೈಟ್ ಕಲರ್ ಆಗಲಿ, ಬ್ಲೂ ಕಲರ್ ಆಗಲಿ, ಅವರು ಡೈರೆಕ್ಟಾಗಿ ಉತ್ಪಾದನೆಯನ್ನು ತೊಡ್ಕೊಂಡಿದ್ರೆ, ಒಂದು ಕಾಂಪೊನೆಂಟನ್ನು ಟಚ್ ಮಾಡಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಡೈರೆಕ್ಟ್ ಮ್ಯಾನ್ ಪವರ್ ಅಂತ ಕರೀತಾರೆ. ಒಂದು ಕಂಪ್ನಿಯಲ್ಲಿ ಡೈರೆಕ್ಟ್ ಮ್ಯಾನ್ ಪವರ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ಇಂಡೈರೆಕ್ಟ್ ಮ್ಯಾನ್ ಪವರ್ಗೆ ಸೆಕೆಂಡ್ ಪ್ರಯಾರಿಟಿ ಇರುತ್ತೆ. ಯಾಕೆಂದರೆ ಡೈರೆಕ್ಟ್ ಮ್ಯಾನ್ ಪವರಿಂದನೇ ಕಂಪ್ನಿ ಕಂಪ್ಲೀಟ್ ಪ್ರೋಸೆಸ್ ನಡೀತಾ ಇರುತ್ತೆ. ಒಂದು ಫ್ಯಾಕ್ಟ್ರಿ ರನ್ ಆಗಬೇಕು ಅಂದರೆ, ಒಂದು ಟರ್ನ್ ಓವರ್ ಆಗಬೇಕು ಅಂದರೆ, ಒಂದು ಕಂಪ್ನಿ ನೆಕ್ಸ್ಟ್ ಲೆವೆಲ್ ಗ್ರೋ ಆಗಬೇಕು ಅಂದರೆ ಡೈರೆಕ್ಟ್ ಮ್ಯಾನ್ ಪವರ್ ಕಾಂಟ್ರಿಬ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಡೈರೆಕ್ಟ್ ಮ್ಯಾನ್ ಪವರ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಏಕೆಂದರೆ ಉತ್ಪಾದನೆ ಮಾಡಿ ಒಂದು ವಸ್ತುವನ್ನು, ಅದರ ಕ್ವಾಲಿಟಿಯನ್ನು, ಗುಣಮಟ್ಟವನ್ನು ಚೆಕ್ ಮಾಡಿ ಕಸ್ಟಮರ್ ಹೋಗೋರು ಕೂಡ ಡೈರೆಕ್ಟ್ ಮ್ಯಾನ್ ಪವರು ತಮ್ಮ 100% ಎಫರ್ಟನ್ನು ಹಾಕಿ ಕೆಲಸವನ್ನು ಮಾಡಿರ್ತಾರೆ. ಇಂಡೈರೆಕ್ಟ್ ಮ್ಯಾನ್ ಪವರು ಅವ್ರಿಗೆ ಡೈರೆಕ್ಟ್ ಮ್ಯಾನ್ ಪವರ್ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತಾ ಇರ್ತಾರೆ. ಸೊ ಅವ್ರಿಗೆ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದಾಗಿರ್ಬೋದು, ರಾ ಮೆಟೀರಿಯಲ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಕಂಪ್ಲೀಟಾಗಿ ಓವರಾಲ್ ಪ್ರೋಸೆಸ್ಗೆ ಬೇಕಾದಂಥ ಸಪೋರ್ಟಿಂಗ್ ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಪರ್ಚೇಸು, ಫಿನಾನ್ಸು, ಮಾರ್ಕೆಟಿಂಗು, HR, ಪ್ರೊಡಕ್ಷನ್ನು, ಕ್ವಾಲಿಟಿ, ಇಲ್ಲಿರ್ತಕ್ಕಂಥ ಎಲ್ಲ ಸ್ಟಾಫ್ಗಳು ಕೂಡ ಇಂಡೈರೆಕ್ಟ್ ಮ್ಯಾನ್ ಪವರ್ ಬರ್ತಾರೆ. ಸೊ ಯಾರು ಕೂಡ ಕಂಪ್ಯೂಟರ್ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಸೊ ಯಾರು ಡೈರೆಕ್ಟಾಗಿ ಫಿಸಿಕಲಾಗಿ ಕಾಂಪೊನೆಂಟ್ನ ಟಚ್ ಮಾಡೋದಿಲ್ಲ, ಅವರೆಲ್ಲ ಇಂಡೈರೆಕ್ಟ್ ಮ್ಯಾನ್ ಪವರು. ಯಾರು ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ, ಸೊ ಒಂದು ಉತ್ಪಾದನೆಗೆ ತೊಡಗಿಸ್ಕೊಂಡಿರ್ತಾರೆ, ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾರೆ, ಅವರು ಡೈರೆಕ್ಟ್ ಮ್ಯಾನ್ ಪವರ್ ಅಂತ ಡೈರೆಕ್ಟಾಗಿ ಹೇಳ್ಬೋದು ಸ್ನೇಹಿತರೆ. ಸೊ ಈ ಥರ ಹೆಚ್ಚಿನ ವಿಷಯಗಳಿಗೋಸ್ಕರ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ಸ್.